ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಶ್ರೀನಿವಾಸ್ ಪರಿಚಯ ಹಾಲಿಡೇಸ್ನ ಶ್ರೀನಿವಾಸ್. ಇವತ್ತಿನ ಈ ವಿಡಿಯೋ ತಂದಿರುವ ಕಾರಣ, ಮೊದಲನೇದಾಗಿ ನಮ್ಮ ಯೂಟ್ಯೂಬಲ್ಲಿ ನಾವು ಎಜುಕೇಟಿವ್ ವಿಡಿಯೋಗಳು ಮತ್ತು ನಮ್ಮ ಮುಂದೆ ಬರಲಿರೋ ಟೂರ್ಗಳ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ವಿ. ಈಗ ಸದ್ಯಕ್ಕೆ ಸೀಸನಲ್ ಟೂರ್ ಯಾವ್ಯಾವುದಿದೆ ಅಂದರೆ ಚೈನಾ, ಜಪಾನು ಮತ್ತು ವಿಯೆಟ್ನಾಮು, ಕೊರಿಯಾ, ಈ ಥರದ ಬೇರೆ ಬೇರೆ ಟೂರ್ಗಳನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಆನ್ ಡಿಮಾಂಡ್. ಈಗ ಈ ವಿಡಿಯೋ ಇಟ್ ಈಸ್ ರಿಲೇಟೆಡ್ ಟು ವಿಯೆಟ್ನಾಂ. ಯಾಕೆಂದರೆ ವಿಯೆಟ್ನಾಂ ನಮ್ಮದು ಪ್ರಾಡಕ್ಟು ರೆಡಿ ಇದೆ. ಇಟ್ ವಿಲ್ ಬಿ ಲಾಂಚ್ ಟುಮಾರೋ. ನಾಳೆ ನಾವು ಅಡ್ವರ್ಟೈಸ್ಮೆಂಟ್ ಶುರು ಮಾಡ್ತಾ ಇದ್ದೀವಿ, ನಿಮಗೆಲ್ಲ ಫೋನ್ಗಳು ಮಾಡ್ತೀವಿ, ಅಥವಾ ನೀವು ಈ ವಿಡಿಯೋ ನೋಡಿ ನಮಗೆ ಫೋನ್ ಮಾಡಿ ಖಂಡಿತ ಮಾತಾಡ್ಬೋದು. ವಿಯೆಟ್ನಾಂ ಆ್ಯಕ್ಚುಲಾಗಿ ಇತ್ತೀಚೆಗೆ ತುಂಬ ಡಿಮಾಂಡಲ್ಲಿರುವಂಥ ಡೆಸ್ಟಿನೇಷನು. ತುಂಬ ಜನ ವಿಯೆಟ್ನಾಂಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇತ್ತೀಚೆಗೆ ವಿಯೆಟ್ನಾಮಿನ ಅಥಾರಿಟಿ ನಮ್ಮ ದೇಶಕ್ಕೂ ಬಂದಿದ್ದೀವಿ ಅಂತ ಪ್ರಧಾನಮಂತ್ರಿಗಳು ಅಂತ. ಸೊ ವಿಯೆಟ್ನಾಮು ಒಂಥರ ಶೇಪಲ್ಲಿರೋ ದೇಶ. ಇದು ಮೇಲ್ಗಡೆ ನಾರ್ತ್ ವಿಯೆಟ್ನಾಮು, ಸೆಂಟ್ರಲ್ ವಿಯೆಟ್ನಾಮು, ಆಮೇಲೆ ಕೆಳಗಡೆ ಸೌತ್ ವಿಯೆಟ್ನಾಂ, ಪ್ಲಸ್ ಫುಕೋಕ್ ಐಲ್ಯಾಂಡ್ ಅಂತ ಒಂದಿದೆ. ಇದು ಟೋಟಲ್ ಅಟ್ರಾಕ್ಷನು ವಿಯೆಟ್ನಾಮ್ದು. ಇದನ್ನು ಮಿನಿಮಮ್ಮು ಎಲ್ಲ ಕವರ್ ಮಾಡ್ತೀವಿ ಅಂದರೆ ನೀವು 10 ದಿನ 10 nights 11 days ಟೂರ್ ಮಾಡಬೇಕಾಗುತ್ತೆ. ಅದರಲ್ಲಿ ಫುಕೋಕ್ ಐಲ್ಯಾಂಡ್ ತುಂಬ ಚೆನ್ನಾಗಿದೆ, ಬಟ್ ಹೈಟ್ ತುಂಬ ಆಗಿರೋದ್ರಿಂದ ಕೆಲವು ಸರ್ತಿ ಸೀನಿಯರ್ ಸಿಟಿಸನ್ಸ್ಗಳಿಗೆ ಅಷ್ಟು ಸೂಟ್ ಆಗುವಂಥದ್ದು ಅಲ್ಲ. ಬೇರೆ ಅಲ್ಲಿ ಶೋಗಳು ತುಂಬ ಚೆನ್ನಾಗಿರುತ್ತೆ. ಬೇರೆ ನಿಮ್ಮ ಯಾವುದು 4 ಐಲ್ಯಾಂಡ್ ಟೂರು ಇದೆಲ್ಲ ಏನು ಹೇಳ್ತೀವಿ ಅದು ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾವು ಅದನ್ನು 6 nights 7 days ಟೂರಾಗಿ ಇಟ್ಟಿದ್ದೀವಿ. ಅದರಲ್ಲಿ 3 night ಹನೋಯ್ ಮಾಡ್ತೀವಿ ಮತ್ತು 2 night ಡನಾಂಗ್. ಹನೋಯ್ ಈಸ್ ನಾರ್ತ್ ವಿಯೆಟ್ನಾಂ, ಅದು ವಿಯೆಟ್ನಾಮಿನ ರಾಜಧಾನಿ. ಅಲ್ಲಿ 3 night ಮಾಡ್ತೀವಿ. ಅದರಲ್ಲಿ 1 night ಹೊಲಾಂಗ್ಬೆ, 2 night ಹನೋಯ್ ಮಾಡ್ತೀವಿ. ಆಮೇಲೆ 2 night ಡನಾಂಗಲ್ಲಿ ಮಾಡ್ತೀವಿ. ಡನಾಂಗು ಹೊಯಾನ್ ಅಂತ ಒಂದು ಬ್ಯೂಟಿಫುಲ್ ಟ್ರೆಡಿಷ್ನಲ್ ಸಿಟಿ ಇದೆ, ಅದನ್ನು ಕವರ್ ಮಾಡ್ತೀವಿ. ಆಮೇಲೆ ಸೈಗಾನಲ್ಲಿ 1 night ಮಾಡ್ತೀವಿ. ಸೈಗಾನಲ್ಲಿ ಹೋ ಚಿ ಮಿನ್ ಸಿಟಿ ಅಂತ ಏನು ಕರಿತೀವಿ ಇದೇನೇ. ಅದರಲ್ಲಿ ಕೂಚಿತನ ಮತ್ತು ನಿಮ್ಮ ನಿಂಬಿಂಗ್ ಇದನ್ನೆಲ್ಲ ಕವರ್ ಮಾಡಿರ್ತೀವಿ. ಆಹಾರದ ಬಗ್ಗೆ ಯಾವುದೇ ಆತಂಕ ತಕ್ಕೋಬೇಡಿ. ಅದು ದಕ್ಷಿಣ ಅಂತ ದೊಡ್ಡ ರೆಸ್ಟೋರೆಂಟ್ ಚೈನ್ ಇದೆ ಅವರು. ಆಮೇಲೆ ಇನ್ನೊಂದು ಹವೇಲಿ ಅಂತ ಒಂದಿದೆ. ಈ ಥರ ಸುಮಾರು ಜನ ಚೈನ್ ಇದೆ. ಸೊ ಅವರೆಲ್ಲ ಬ್ಯೂಟಿಫುಲ್ ಫಸ್ಟ್ ಕ್ಲಾಸ್ ಫುಡ್ ಕೊಡ್ತಾರೆ. ಫುಡ್ಡಿನ ಬಗ್ಗೆ ಯಾವುದೇ ಆತಂಕ ಬೇಡ. ಆಮೇಲೆ ನಿಮಗೆ ನೋಡಲಿಕ್ಕೆ ವಿಯೆಟ್ನಾಮು ಇಟ್ ಈಸ್ ವೆರಿ ವೆರಿ ಅಟ್ರಾಕ್ಟಿವ್. ನಾವು ಫುಕೋಕ್ ಐಲ್ಯಾಂಡನ್ನೇ ಸೆಪರೇಟಾಗಿ ಇಟ್ಟಿದ್ದೀವಿ. ಸೊ ಫುಕೋಕ್ ಎಕ್ಸ್ಟೆನ್ಷನ್ ಬೇಕು ಅನ್ನೋದಾದರೆ ಅದನ್ನು ಮಾಡಿಕೊಡ್ಬೋದು. ನೀವು ಸೈಗಾನಿಂದ ಫುಕೋಕ್ ಹೋಗಿ ಫುಕೋಕ್ ನೋಡ್ಕೊಂಡು ಬೆಂಗಳೂರಿಗೆ ಬರಬಹುದು. ಯಾರನ್ನ ನಮ್ಮ ಟೂರ್ ಅಂದರೆ ನಾವು ಮಾಡ್ಬೋದು ಅನ್ನೋದಾದರೆ ಮಾಡಬಹುದು. ಸೊ ಅದಕ್ಕೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗ ನೀವು ಪ್ಲ್ಯಾನ್ ಮಾಡಬೇಕು. ಅದರಿಂದ ನಮ್ಮ ವಿಯೆಟ್ನಾಮಿನ ಟೂರಿನ ಬಗ್ಗೆ ಇಂಟ್ರೆಸ್ಟ್ ಇರೋರು ತಕ್ಷಣವೇ ನನ್ನನ್ನು, ಮದನನ್ನು ಅಥವಾ ಯೋಗೇಶನ್ನು ದಯವಿಟ್ಟು ಇಮಿಡಿಯೇಟಾಗಿ ಸಂಪರ್ಕಿಸಿ. ಟೂರಿನ ಬಗ್ಗೆ, ಆಹಾರದ ಬಗ್ಗೆ, ಟೂರ್ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಯಾವ ಆತಂಕನೂ ಬೇಡ. ಯಾಕೆ ಅಂದರೆ ಈ ಟೂರಲ್ಲಿ ಬಹುಶಃ ನಾನು ನಿಮ್ಮ ಜೊತೆ ಇರ್ತೀನಿ, ಇಲ್ಲಾಂದರೆ ನಮ್ಮ ಯೋಗೇಶ್ ನಿಮ್ಮ ಜೊತೆ ಇರ್ತಾನೆ. ಸೊ ನಾವು ನಿಮಗೆ ಮುಂದೆ ಕೂತ್ಕೊಂಡು ಪ್ರಾಮಿಸ್ ಮಾಡಿರೋರೇ ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಇದಕ್ಕಿಂತ ದೊಡ್ಡಿನ ಗ್ಯಾರಂಟಿ ಏನು ಬೇಕು? ಯಾವುದೇ ಆತಂಕ ಬೇಡ. ಆರಾಮಾಗಿ ನಮ್ಮ ಜೊತೆ ಟೂರ್ ಬುಕ್ ಮಾಡಿ ಒಳ್ಳೆ ಟೂರ್ನ ಎಂಜಾಯ್ ಮಾಡಿ. ನಿಮ್ಮ ಕರೆಗಳ ನಿರೀಕ್ಷೆಯಲ್ಲಿ ಶ್ರೀನಿವಾಸ. ನಮಸ್ತೆ.